ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಲವ್ ಓ ಲವ್ ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಪವಿಶ್ ನಾರಾಯಣ್ ಅಂಡ್ ನಾಗದುರ್ಗ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ರಘುವರನ್ಗೆ ಅವನ ನೈಬರ್ ಆಗಿರುವಂತಹ ಅವಂತಿಕಾ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಅವಂತಿಕಾಗೂ ಸಹ ರಘುವರನ್ ಮೇಲೆ ಲವ್ ಆಗುತ್ತೆ. ಅವರಿಬ್ಬರು ಮಧ್ಯೆ ಲವ್ ಸ್ಟೋರಿ ಶುರು ಆಗುತ್ತೆ. ಲವ್ ಅಲ್ಲಿ ಬಿದ್ಮೇಲೆ ರಘುವರನ್ ಅವಂತಿಕಾಯಿಂದ ಅನುಭವಿಸುವಂತಹ ಕಷ್ಟಗಳಾದ್ರೂ ಏನು, ಹಾಗೂ ಆ ಕಷ್ಟಗಳ ಬಿಸಿ ಅವನ ಫ್ಯಾಮಿಲಿಗೂ ತಟ್ಟೋದಾದ್ರೂ ಹೇಗೆ, ಆ ಎಲ್ಲಾ ಕಷ್ಟಗಳನ್ನ ದಾಟಿ ರಘುವರನ್ ಮತ್ತು ಅವಂತಿಕಾ ಲವ್ ಸ್ಟೋರಿ ಮದುವೆಯಾಗಿ ಕನ್ವರ್ಟ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಪವಿಶ್ ನಾರಾಯಣ್ ಆಸ್ ರಘುವರನ್ ಮೇ ಬಿ ಹೀರೋ ಆಗಿ ಇದು ಅವರ ಎರಡನೇ ಫಿಲ್ಮ್ ಅಂತ ಅನ್ಕೋತೀನಿ. ಆಕ್ಟಿಂಗು, ಡ್ಯಾನ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇಂಡಸ್ಟ್ರಿ ಅವರು ಅವ್ರನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಖಂಡಿತವಾಗಿ ಅವರು ಒಬ್ಬ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಹೀರೋ ಆಗ್ಬೋದು. ನಾಗದುರ್ಗ ಆಸ್ ಅವಂತಿಕಾ, ಅವರ ಆಕ್ಟಿಂಗ್ ಫಸ್ಟ್ ಹಾಫ್ ಅಲ್ಲಿ ಓಕೆ ಅಂತ ಅನ್ಸಿದ್ರು ಸೆಕೆಂಡ್ ಹಾಫ್ ಅಲ್ಲಿ ಕ್ಯೂಟ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಅವರನ್ನ ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ರೊಮ್ಯಾಂಟಿಕ್ ಡ್ರಾಮಾನೇ ಮಾಡ್ಕೊಂಡಿದ್ದಾರೆ. ಆದ್ರೂ ಅದರಲ್ಲಿ ಯೂಸ್ ಆಗಿರುವಂತಹ ಕ್ಯಾರೆಕ್ಟರ್ ಸ್ವಿಚಿಂಗ್ ಐಡಿಯಾ ನನಗೆ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಇದರಿಂದಾಗಿ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ಡೀಸೆಂಟ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲ್ಮ್ ಲವರ್ಸ್ ಮಧ್ಯೆ ಕಾಮನ್ ಆಗಿ ನಡೆಯುವಂತಹ ವಿಷಯಗಳನ್ನೇ ಫಿಲ್ಮ್ ನ ಎಂಗೇಜಿಂಗ್ ಆಗಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಕ್ಸಾಜರೇಷನ್ ಮಾಡಿ ಸ್ಕ್ರೀನ್ ಪ್ಲೇ ನ ಕಾಮಿಡಿಯಾಗಿ ತಗೊಂಡೋಗಿದ್ದಾರೆ. ಪ್ರೀ ಇಂಟ್ರೋಲ್ ಬ್ಲಾಕ್ ಮತ್ತು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ ಸ್ವಿಚಿಂಗ್ ಐಡಿಯಾ ನನಗೆ ವರ್ಕ್ ಆಯ್ತು. ಫ್ಯಾಮಿಲಿ ಡ್ರಾಮಾ ರಿಲೇಟೆಡ್ ಸೀನ್ಸ್ ಅಲ್ಲಿ ಆ ಎಮೋಷನ್ಸ್ ನನಗೆ ಕನೆಕ್ಟ್ ಆಗ್ಲಿಲ್ಲ ಅನ್ನೋದೊಂದು ಬಿಟ್ರೆ, ಫಸ್ಟ್ ಹಾಫ್ ದ ಫಿಲ್ಮ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ದ ಫಿಲ್ಮ್ ಅಲ್ಲಿ ಆ ಕ್ಯಾರೆಕ್ಟರ್ ಸ್ವಿಚಿಂಗ್ ಇಂದಾಗಿ ಅವಂತಿಕಾ ಎಣ್ಣೆ ಬಾಟಲ್ ಗೆ ಹೋಗಿ ಬ್ಲಾಕ್ ಅಲ್ಲಿ ಎಣ್ಣೆನ ಪರ್ಚೇಸ್ ಮಾಡಿ, ಅದಾದ್ಮೇಲೆ ಆಫೀಸ್ಗೆ ಹೋದಾಗ ಸೆಕ್ಯೂರಿಟಿ ಅವಳ ಅವತಾರ ನೋಡಿ ಅವಳನ್ನ ಹೌಸ್ ಕೀಪರ್ ಅಂತ ಅನ್ಕೊಳ್ಳೋದು, ಅವಂತಿಕಾನ ಆಫೀಸ್ಗೆ ಸಾಲ ಕೊಟ್ಟಿರೋರು ಎಲ್ಲ ಒಟ್ಟಿಗೆ ಬಂದು ಸಾಲಾಗಿ ನಿಂತು ಅವಳನ್ನ ಅಟಕಾಯಿಸ್ಕೊಳ್ಳೋದು, ಈ ಎಲ್ಲಾ ಪಾಯಿಂಟ್ಸ್ ಕಾಮಿಡಿಯಾಗಿ ಬಂದಿದೆ, ನನಗೆ ವರ್ಕ್ ಆಯ್ತು. ಲವರ್ ದುಡ್ಡಲ್ಲಿ ಹೆಂಗಂದ್ರೆ ಹಂಗೆ ಬೇಕಾಬಿಟ್ಟಿ ಖರ್ಚು ಮಾಡಿಸಿ ಎಂಜಾಯ್ ಮಾಡುವಂತ ಹುಡುಗಿರಿಗೆ ಮೆಸೇಜ್ ಕೊಡೋ ರೀತಿ ಸ್ಕ್ರೀನ್ ಪ್ಲೇ ನ ತಗೊಂಡೋಗಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಸೆಲ್ವರಾಘವನ್ ಆಸ್ ಎ ಪೊಲೀಸ್ ಇನ್ಸ್ಪೆಕ್ಟರ್, ಅವರ ಈ ಸಪೋರ್ಟಿಂಗ್ ರೋಲ್ ಈ ಫಿಲ್ಮ್ ಗೆ ಮೇಜರ್ ಪ್ಲಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಸೆಕೆಂಡ್ ಹಾಫ್ ದ ಫಿಲ್ಮ್ ನನಗೆ ವರ್ಕ್ ಆಯ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡೂ ಡೀಸೆಂಟ್ ಆಗಿ ಬಂದಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 4/5. ಇನ್ನು ನೀವೇನಾದ್ರೂ ರೊಮ್ಯಾಂಟಿಕ್ ಕಾಮಿಡಿ ಮೂವೀಸ್ ಇಷ್ಟಪಡುವಂತ ಆಡಿಯನ್ಸ್ ಆದ್ರೆ ಈ ಫಿಲ್ಮ್ ನಿಮಗೆ ಮಸ್ಟ್ ವಾಚ್. ಇದಿಷ್ಟು ಈ ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.